ರಾಯಲ್ ಆಗಿ ಸಿನಿಮಾ ಮಾಡಿ, ರಾಯಲ್ ಆಗಿ ರಿಲೀಸ್ ಮಾಡಿ ನೆನ್ನೆ ತೆರೆ ಕಂಡ ಸಿನಿಮಾ ರಾಯಲ್. ಸೊ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ರಾಯಲ್ ಮೂವಿನ ರಿವ್ಯೂ ಮಾಡೋಣ, ಹಾಗೆ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಬಗ್ಗೆ ಮಾತಾಡೋಣ. ಆ್ಯಂಡ್ ನನ್ನ ಪ್ರಕಾರ ಸಿನಿಮಾ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ, ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ರಾಯಲ್ ಇದು ಆಫ್ಟರ್ ಎ ಲಾಂಗ್ ಗ್ಯಾಪ್ ದಿನಕರ್ ತೂಗ್ದೀಪ್ ಅವರು ಡೈರೆಕ್ಟ್ ಮಾಡಿ ವಿರಾಟ್ ಮತ್ತು ಸಂಜನಾ ಅವರು ನಟಿಸಿರುವ ಸಿನಿಮಾ. ಸೊ ಸಿನಿಮಾದ ಒನ್ ಲೈನ್ ಸ್ಟೋರಿ ಕಡೆಗೆ ಬಂದ್ರೆ, ಇಲ್ಲಿ ನಮ್ಮ ಹೀರೋ ಕೃಷ್ಣ ಲಾಯಲ್ ಆಗಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ರಾಯಲ್ ಆಗಿ ಬದುಕಬೇಕು ಅನ್ನೋ ಮೆಂಟಾಲಿಟಿ ಇರೋನು. ಸೊ ಹೀಗಿದ್ದಾಗ ಅವ್ನು ಅನ್ಕೊಂಡಾಗೆ ರಾಯಲ್ ಆಗಿ ಬದುಕ್ತಾನ ಇಲ್ವಾ, ಅಥವಾ ಮುಂದೆ ಏನಾಗುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಸಿನಿಮಾದ ಪ್ಲಾಟ್ ಏನಂದ್ರೆ, ಇಲ್ಲಿನ ಕ್ಲೈಮ್ಯಾಕ್ಸ್ ನಂಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಸಾಂಗ್ಸ್, ಕೊರಿಯೋಗ್ರಫಿ ಎಲ್ಲವೂ ಸ್ಕ್ರೀನ್ ಮೇಲೆ ಚೆನ್ನಾಗಿ ಬಂದಿದೆ. ಆ್ಯಂಡ್ ವಿರಾಟ್ ಅವರ ಎನರ್ಜಿ ಅಂತೂ ಬೇರೆ ಲೆವೆಲಲ್ಲಿದೆ. ಆ್ಯಂಡ್ ಅದರಿಂದ ಸಿನಿಮಾ ಮುಗಿಯೋವರೆಗೂ ನಿಮ್ಮನ್ನ ಎಂಗೇಜಿಂಗ್ ಆಗೇ ಇರಿಸುತ್ತೆ. ಆ್ಯಂಡ್ ಅವಾಗಲೇ ಹೇಳ್ದಾಗೆ ಸಿನಿಮಾದ ಕ್ಲೈಮ್ಯಾಕ್ಸ್ ಹಾಗೆ ತಾಯಿಯ ಸೆಂಟಿಮೆಂಟ್ ಆ್ಯಂಡ್ ಎಮೋಷನ್ಸ್ ಸಿನಿಮಾದಲ್ಲಿ ಆಡಿಯನ್ಸ್ಗೆ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಅದು ನನಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಸಿನಿಮಾದ ನೆಗೆಟಿವ್ಸ್ ಕಡೆಗೆ ಬಂದರೆ, ಅಫ್ಕೋರ್ಸ್ ದಿನಕರ್ ತೂಗ್ದೀಪ್ ಅವರ ರೈಟಿಂಗ್ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಸ್ಗೆ ಕನ್ಸಿಸ್ಟೆಂಟ್ ಮೇಂಟೈನ್ ಮಾಡಿಲ್ಲ, ಹಾಗೆ ಅದೇ ಹಳೆಯ ಕಾನ್ಸೆಪ್ಟ್ನ ಅಪ್ಲೈ ಮಾಡಿದ್ದಾರೆ. ಆ್ಯಂಡ್ ಅವುಗಳು ಸಿನಿಮಾದಲ್ಲಿ ಬೋರಿಂಗ್ ಕೂಡ ಅನ್ಸುತ್ತೆ. ಸೊ ಇನ್ನಷ್ಟು ಡಿಫ್ರೆಂಟ್ ಆಗಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಸೊ ಫೈನಲಿ ನನ್ನ ಪ್ರಕಾರ ಸಿನಿಮಾ ಹೇಗಿದೆ ಅಂದರೆ, ಇದು ಒಂದು ಪಕ್ಕಾ ಕ್ಲಾಸ್ ಆ್ಯಂಡ್ ಕಮರ್ಷಿಯಲ್ ಎಂಟರ್ಟೈನರ್ ಮೂವಿ. ಫ್ಯಾಮಿಲಿ ಜೊತೆ ಹೋಗಿ ನೋಡ್ತೀರಾ ಅಂದರೆ ನೋಡ್ಬೋದು. ಹಾಗೆ ಯಾರೆಲ್ಲ ಸಿನಿಮಾ ನೋಡಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೂವಿ ಹೇಗೆ ಕೊಡ್ತು ಅನ್ನೋದನ್ನ ಮರಿದೇನೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನೀವಿನ್ನು ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದೇನೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.